ಎಲ್ಲರಿಗೂ ನಮಸ್ಕಾರ. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯನ್ನು ಪರಿಶೀಲಿಸಿದ ಸಚಿವ ಪ್ರಿಯಾಂಕ ಖರ್ಗೆಯವರು ಪಾವಗಡ ತಾಲೂಕಿನಲ್ಲಿ ಹಲವು ವರ್ಷಗಳಿಂದ ತಾಲೂಕಿನ ಜನತೆ ಕಾದು ನೋಡುತ್ತಿದ್ದ ಕುಡಿಯುವ ನೀರು ಕೆಲವು ದಿನಗಳಲ್ಲಿ ಪಾವಗಡ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕ ಖರ್ಗೆಯವರು ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ಬೆಳ್ಳಿ ಬಟ್ಟಲು ಮತ್ತು ಕಾರನಾಗನಹಟ್ಟಿ ಮಧ್ಯದಲ್ಲಿ ನಿರ್ಮಾಣವಾಗಿರುವ ಸುಮಾರು 13 ಲಕ್ಷ ಲೀಟರ್ ಸಾಮರ್ಥ್ಯದ ತುಂಗಭದ್ರಾ ಕುಡಿಯುವ ನೀರಿನ ಟ್ಯಾಂಕ್ ಬಳಿಗೆ ತೆರಳಿ ಕಾಮಗಾರಿ ಪರಿಶೀಲನೆ ನಡೆಸಿದರು. ತುಂಗಭದ್ರೆಯಿಂದ ನೀರು ಸರಬರಾಜು ಮಾಡಲು ಪೈಪ್ಲೈನ್ ಮಾಡಿರುವುದನ್ನು ನಕ್ಷೆಯ ಮೂಲಕ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು, ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ಹಾಜರಿದ್ದರು. ವರದಿ MS ಮೀಡಿಯಾ. 1330 ಕಿಲೋವಾಟ್ కాదు నేను పాయింట్ $13.3 lakh. From IPS here it is 14 kilometers. So from IPS totally 36 kilometers is the 37 kilometers point to reach the Paugada. It has to 14 kilometers plus 2. All complete. There is no trial start ಮಾಡ್ತೀರಾ ಇವಾಗ IPS ಸ್ಟಾರ್ಟ್ ಆಗಿದೆ. NDR ಇಂದ ಜಾಗೂರಿಂದ ಕಂಪ್ಲೀಟ್ ವಾಟರ್ ಏನು ವಾಟರ್ ಇದೆ ಪಂಪ್ ಸೆಂಟರ್ ಕಾಣ್ತಾ ಇದೆ. ಲೈನ್ ಅಲಾಂಗ್ ದ ಲೈನ್ ಬಂದಿದೆ. ವೇದಾವತಿ ರಿವರ್ ತನಕ ಬಂದಿದೆ. ಇಲ್ಲಿವರೆಗೂ ಬಂದು ಟ್ರಾಲರ್ನೆಲ್ಲ ಫ್ಲಶ್ ಔಟ್ ಆಗುತ್ತೆ. ಸುಮಾರು ವರ್ಷಗಳಿಂದ ಈಗ ನಾವು ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಈಗ ನಮ್ದು ವಾಟರ್ ಇಲ್ಲಿಂದ ಫೀಡ್ ಆಗಿರೋದು ಇಲ್ಲಿಂದ ಫಸ್ಟ್ ಪಂಪ್ ಆಗುತ್ತೆ ಸರ್. ಇಲ್ಲಿ ಇಲ್ಲಿವರೆಗೂ ಬಂದ್ಮೇಲೆ ಈಗ ಇಲ್ಲಿವರೆಗೂ ರೀಚ್ ಆಗಿದೆ ಸರ್. ಇದು ಗ್ರಾವಿಟಿ ಸರ್. ಗ್ರಾವಿಟಿಯಲ್ಲಿ ಫಸ್ಟ್ ಮಾಡ್ತಾ ಬರ್ತಾ ಇದೆ. ನಮ್ಮ ಚಳ್ಳಕೆರೆ ಪರಶುರಾಮಪುರ ಹೋಗ್ಲಿ ಇದು ಇಷ್ಟು ಪರಶುರಾಮಪುರ ಬರುತ್ತೆ. ಇಲ್ಲಿಂದ ಈಗ ನಮ್ಮ IPS ಈ ಬಾಡಿ ಯಾವಾಗ ಬರುತ್ತೆ ಸರ್? ಈವ್ನಿಂಗ್ ಇಫ್ ಎನಿಥಿಂಗ್ ಹ್ಯಾಪನ್ಸ್ ರೈಟ್ ಜಾಸ್ತಿ ಇದ್ರೆ ಫ್ಯಾಕ್ಟ್ ಏನು ಅಂತಂದ್ರೆ ಆ ಪೈಪ್ಲೈನ್ಸ್ ಹಾಕಿರೋದು ಆಲ್ಮೋಸ್ಟ್ ಏನಾಗುತ್ತೆ ಕೆಲವು ವ್ಯಾಲ್ವ್ಸು ನಿಪ್ಪಲ್ಸ್ ಎಲ್ಲ ಓಪನ್ ಆಗಿರುವಂಥ ಪಾಸಿಬಿಲಿಟಿ ಇರ್ತದೆ. ಅಲ್ಲಿ ಒನ್ ಫ್ಯಾಕ್ಟ್ ಆ್ಯಕ್ಚುಲಿ ಬಸ್ ಅಂತಂದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಿ ಆಮೇಲೆ ಮುಂದೆ ಕೊಡಬೇಕು. ಸೊ ವಿ ವಾಂಟ್ ಟು ಬಿ ಆನ್ ಅ ಪಾಸಿಟಿವ್ ನೋಟ್ ಬಟ್ ಸ್ಟಿಲ್ ಐ ಹ್ಯಾವ್ ಟು ಬಿ ಕಾಷಿಯಸ್ ಅಷ್ಟೇ. ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕಾಷಿಯಸ್. ದಿಸ್ ಇಸ್ ಸೆಕೆಂಡ್ MBR ಸರ್. ಫಸ್ಟ್ MBR ಈ ತಾಲೂಕಿಗೆ ಫಸ್ಟ್ MBR ಕೊಟ್ಟಿದ್ದಾರೆ ಸರ್. ಜರ್ಮನಿ ಅಂತೇಳಿ ಫಸ್ಟ್ MBR ಇಲ್ಲಿಂದ ಇದಿಷ್ಟು ಈ MBR ಇಂದ ಇಲ್ಲಿಗೆ ಪಾವಗಡ ಟ್ಯಾಂಕ್ ಚೆನ್ನಾಗಿದೆ. ಟ್ಯಾಂಕ್
Nothing happens by evening, sir. ಎಲ್ಲೂ ಡ್ಯಾಮೇಜ್ ಇಲ್ಲ. ಡ್ಯಾಮೇಜ್ ಅಂದರೆ ನಿನ್ನ ನಮ್ಮ ನೈಟ್ ವಿಜಯನಗರ ಏರ್ಪೋರ್ಟ್ ಇಂದ ಈ ಸೈಟ್ ಎಷ್ಟು ದೂರ? ಸ್ವಲ್ಪ ಹಿಂದೆ 20 ಕಿಲೋಮೀಟರ್. ವಿಜಯನಗರ ಏರ್ಪೋರ್ಟ್ ನೀವು ಹೇಳೋದು ಜಿಂದಾಲ್ ಏರ್ಪೋರ್ಟ್ 20 ಕಿಲೋಮೀಟರ್. ಸಾಹೇಬ್ ಲೋಡ ಈ చూస్తా ఉండ ఇది అయితేనే నెక్స్ట్ విజిట్ ఆడారన్న మందే 20 కిలోమీటర్స్. 13.5 లక్షల సరే అన్నయ్య సరే అన్నయ్య అంటే మేము వాళ్ళు 18 minutes. 18 minutes. ಒಂದು 300 villages Depth 5.5. ಆಲ್ಮೋಸ್ಟ್ ನೈಟ್ 78 ಕಿಲೋಮೀಟರ್ ಬಂದಿದೆ. ಬಂದಿದೆ ಸರ್ 133 ಕಿಲೋಮೀಟರ್ಸ್ ನಮಗೆ ಅಲ್ಲಿ 20 ಕಿಲೋಮೀಟರ್ಸ್ ಟು ರೀಚ್ ಐಪಿಎಸ್. ಅದೇ 20 ನಾವು ಹೋಗ್ತೀವಲ್ಲ ಸರ್ ಐಪಿಎಸ್ ಅಲ್ಲಿ ಇಮಿಡಿಯೇಟ್ ಪಂಪಿಂಗ್ ಸ್ಟೇಷನ್ ವೈರಾವತವನ್ನು ನೋಡ್ಬೋದು. ಅಲ್ಲಿ ಕವರ್ ಇದೆ ಸರ್. ಏನಪ್ಪ ಅದು 18 minutes diameter. ಇಲ್ಲೇ ಬಾ ಇಮ್ಮ. ಇಲ್ಲ ಸರ್, ಜಾಯಿಂಟ್ ಈ ಕಡೆಯಿಂದ ಅಲ್ಲಿಗೆ ಆಯ್ತು ಅಲ್ಲೋಗ ಚೆನ್ನಾಗಿ ಬರುತ್ತೆ ಆ ಕಡೆಗೆ ಹೋಗಿ ಇರು. ಸೊ ನಿಮ್ಮದು MBA ಸ್ಕೂಲ್ ಇರ್ಬೋದು ಅಥವಾ ಬೇರೆ ವಾಟರ್ ಸಪ್ಲೈಸ್ ಇರ್ಬೋದು ಈ ಡಬಲ್ ಕ್ವಶನ್ ಎಸ್ಪೆಷಲಿ ಇನ್ ಅದು ಕೋಸ್ಟಲ್ ಏರಿಯಾಸ್ ಆ್ಯಂಡ್ ಆಲ್ಸೋ ಎಲ್ಲ ಕಡೆ ಅತಿವೃಷ್ಟಿ ಆಗಿದೆ. ಏನಾಗಲ್ಲ ಬಿಡಿ ಸ್ವಾಮಿ. ಆ ಕಡೆ ಕಟ್ ಮಾಡಿದ್ದಾರೆ ಸರ್, ಅಷ್ಟು ಡೆಪ್ತ್ ಕಟ್ ಮಾಡಿದ್ದಾರೆ ಲೆವೆಲ್ಗೋಸ್ಕರ. ಇಟ್ಸ್ ಸ್ಲೋಪ್ ಅಲ್ಲಿ 5 ಮೀಟರ್ ಕಟ್ ಮಾಡಿ ಇಲ್ಲಿಂದ 1 ಮೀಟರ್. ಸ್ವಲ್ಪ ಮಳೆಗಾಲ ಪ್ರಾರಂಭ ಆಗಿದೆ. ಆಮೇಲೆ ಈ ಸರಿ ಅತಿವೃಷ್ಟಿ ಆಗೋ ಸಂಭಾವನೆ ಇದೆ. ಈ ಝೋನೆಲ್ಲೂ ವಾಸದ ಮನೆ ಇದೆ ಸರ್ ಅಲ್ಲಿ 25 ರೋಡ್ ಸರಿ ಇಲ್ಲ. ಅವೆಲ್ಲ ಇದಾಗಿದ್ದು ಇದೆ ನೋಡಿ. ಇದು ಹಾಕಿಬಿಟ್ಟು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡಿ. ಇವತ್ತು MLA ತಮ್ಮದೊಂದು ಇದು ಹಾಕಿ ಕಳಿಸ್ಕೊಡ್ತೀನಿ. ಮಾಡ್ಸೋಣ ಸರ್, ಟೈಮ್ ಆಗುತ್ತೆ. ಓಕೆ ಆಗ್ಬೋದು ಸರ್, ಮತ್ತೆ ಮಿನಿಸ್ಟರ್ ಇದ್ರು MLA ಇದ್ರು ತೊಂದರೆ ಇಲ್ಲ ಸರ್. ನಮ್ಗೆ ನಾಳೆನೇ ಆಗುತ್ತೆ ಅಂತಲ್ಲ ಸರ್. ನಾವು ಕಾಂಟ್ರಾಕ್ಟರ್ ಬರೋ ರಸ್ತೆನೇ ಮುಂದುವರೆದು ಇಲ್ಲ ಸರ್ ಮನೆಗಳೆಲ್ಲ 20 ಮನೆ ಇದೆ ಸರ್. ಮಲೆನಾಡಲ್ಲಿ ಆಯ್ತು ಸರ್, ಬೇಕಾದ್ರೂ ಪರವಾಗಿಲ್ಲ. ಎಷ್ಟು ಎಣ್ಣೆ
ಎಸ್ ಸರ್, ಇದು ಸ್ಟಾರ್ಟ್ ಮಾಡಿ ರನ್ ಮಾಡಿದ್ದೀವಿ ಸರ್. ಡ್ರೈ ರನ್ ಆಗಿದೆ. ಡ್ರೈ ರನ್ ಆಗಿದೆ. ನಮಗೆ ನಾವೇ ಇದ್ದೀವಲ್ಲ. ಅದು ಬಂದೇ ಬಿಡ್ತಾರೆ. ಬಿಡು ರೋಲ್ ತೆಗಿಯಪ್ಪ, ನೀವೇ ಯಾಕೆ ಅಡ್ಡ ಬರ್ತೀರಿ? ತೆಗಿರಿ. ತುಂಬ ಜನ ಆಚೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಅದೆಲ್ಲ ನಿಂತ್ಕೊಳ್ಳಿ, ಇಲ್ಲೇ ನಿಂತ್ಕೊಂಡು ಕೊಟ್ಟದಾಗ ಯಾಕಷ್ಟು ನಿಂತ್ಕೊಂಡು ಓಡಾಡ್ತೀರಿ ಹೇಳಿ. ತಿರ್ಕೊಂಡಿದ್ದೀರಿ. ಕಾಣಿಸ್ತಾ ಇಲ್ಲ. ಸ್ವಲ್ಪ ಈ ಕಡೆ ಎಲ್ಲ ಕಳಿಸ್ಕೊಡ್ತೀವಿ. ಡನ್.
ಜಾಗ ಬಿಡ. ಅವರು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ನೀವು ಆ ಕಡೆ ಹೋಗಿ ಆ ಕಡೆ ಹೋಗಿ ಇದು ಕಾಣಲ್ಲ ಯಾವುದು ಕಾಣಲ್ಲ ಸಿವಚ್ ಮೀಟಿಂಗ್ ಮಾಡಿದ್ದಾರೆ. ಇಲ್ಲ ಅಫಿಷಿಯಲ್ ಮೀಟಿಂಗ್ ಇವ್ರೇನು ಕರ್ಸೋದು ಬೇಡ ಸರ್. ನೀವು ಸಪ್ರೇಟ್ ಆಗಿ ನೀವು WC ಅಲ್ಲ ಸಿ ಬಂದಾರೆ, ಇವ್ರು ಬಂದಿದ್ದಾರೆ, ಇವ್ರು ಪರವಾಗಿ ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ರು ಬರ್ತಾರೆ. ಇವ್ರು ಅಟ್ಲೀಸ್ಟ್ 2 ಮೀಟಿಂಗ್ ಪ್ರೊಸೀಡಿಂಗ್ಸ್ ನೋಡ್ರಿ, ಜಿಲ್ಲಾ ಪಂಚಾಯತಲ್ಲೇ ಮಾಡಿದ್ರೆ ಆಗಲಿಲ್ಲ ಸರ್. ಫೋನಲ್ಲಿ ಮಾತಾಡಿದ್ದೀನಿ ಅಲ್ಲ 2 ಸಾರಿನೂ ಸಿ ಬರ್ತಾರೆ, ನೀವು ಬರಲ್ಲ. Now it's very crucial stage. ಹೀಗಾಗಿದೆ. Minister is extremely concerned on the structural quality. He is concerned about the dry run and portability of water. ಅದನ್ನ ನೀವೇನು ಮಾಡಬೇಕು, ಅವ್ರ ಹತ್ರ ಸ್ವಲ್ಪ ಕನ್ಸಲ್ಟೇಷನ್ ಮಾಡಿ ಬೇರೆ ಇವ್ರಂತಲ್ಲ, ಥ್ರೂಔಟ್ ದ ಲೆಂತ್ ಅಂಡ್ ಬ್ರೆತ್ ಆಫ್ ದ ಪ್ರಾಜೆಕ್ಟ್. ಥ್ರೂಔಟ್ ದ ಲೆಂತ್ ಅಂಡ್ ಬ್ರೆತ್ ಆಫ್ ದ ಪ್ರಾಜೆಕ್ಟ್ ಎಲ್ಲ ನೋಡಿ ಇದೆಲ್ಲ ಸ್ವಲ್ಪ ಇನ್ನ ಸರಿ ಮಾಡಿಸ್ಬೋದು.
ಪೇಂಟಿಂಗ್ ಅಂತ ಅಷ್ಟೇ ಅಲ್ಲ ನೋಡಿ, ಅಲ್ಲೆಲ್ಲ ಕಿತ್ತು ಬೀಳ್ತಾ ಇದೆ ಸಿಮೆಂಟ್, ಅಫ್ಕೋರ್ಸ್ ಇದು ಇರ್ಬೋದು ಡ್ಯಾಮೇಜ್ ಡ್ಯೂರಿನ್ ನೀಟಾಗಿ ಮಾಡಿಲ್ಲ ಅಂತ ಮುಂಚೆ ರಿಟೈರ್ಡ್ ಆಗಿದ್ರು ಸಿವಿಲ್ ಇಂಜಿನಿಯರ್ ಸ್ಟ್ರಕ್ಚರ್ ಕೊಡ ಸರ್. ನೀವು ನಮ್ಗೆ ಅವ್ರು ತಂದಿದ್ರೆ ಒಂದು ಸರ್ ಒಳ್ಳೆ ಸ್ಟ್ರಕ್ಚರ್ ಕೊಡ್ತಿದ್ವಿ. ಇಲ್ಲ ನಾವು ಕೊಡಲ್ಲ, ಟೆಕ್ನಿಕಲಿ ಕೊಡ್ತಾರ. ನಾವೆಲ್ಲರೂ ಮಾಡಿರ್ತಾರೆ, ಬುದ್ಧಿವಂತರೆ ಎಲ್ಲರೂ ಮಾಡಿದ್ರೆ ಅತಿ ಬುದ್ಧಿವಂತರು ಬಂದಿರೋದು ಅದೇ ಪ್ರಾಬ್ಲಮ್. ಎಲ್ಲ ಕಾಂಟ್ರಾಕ್ಟರ್ಸ್ ಅತಿ ಬುದ್ಧಿವಂತರು, ಅದಕ್ಕೆ ಅದೇ ಬಂದಿರೋದು ಪ್ರಾಬ್ಲಮ್ ನಮಗೆ. ಓಕೆ, ಥ್ಯಾಂಕ್ ಯು. ಪ್ರಾಜೆಕ್ಟನ್ನು ನಾವು ಕೈ ಹಿಡಿಯೋದಕ್ಕಿಂತ ಮುಂಚೆ ಅದಕ್ಕೆ ನಾವು ಕಂಪ್ಲೀಟಾಗಿ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿರ್ತೀವಿ, ತಾಂತ್ರಿಕವಾಗೂ ಹಾಗೂ ಆರ್ಥಿಕವಾಗೂ. ಇವತ್ತು ನಾವು ಇಲ್ಲಿ 2132 ಕೋಟಿ ರೂಪಾಯಿ ಖರ್ಚು ಮಾಡಿ ಚಳ್ಳಕೆರೆ ಮತ್ತು ನಮ್ಮ ಪಾವಗಡ ತಾಲೂಕುಗಳಿಗೆ ಆಲ್ಮೋಸ್ಟ್ 1132 ಹ್ಯಾಬಿಟೇಷನ್ಸಿಗೆ 38 ಹ್ಯಾಬಿಟೇಷನ್ಸಿಗೆ ನಾವು ಇವತ್ತು ನೀರು ಕೊಡೋ ಕೆಲಸ ಮಾಡ್ತಾಯಿದ್ದೀವಿ. ಇದೊಂದು ಬೃಹತ್ವಾದಂಥ ಕೆಲಸ. ಹಿಂದಿನ ಸರ್ಕಾರಗಳಲ್ಲೆಲ್ಲ ಇದೆಲ್ಲ ಸುಮ್ಮನೆ ಕಾಲ ಕಳೆದ್ರು. ಡಿಸೈನ್ ಬರಲಿಕ್ಕೆ ಅವರಿಗೆ 1.5-2 ವರ್ಷ ಆಗಿತ್ತು. ಇದೆಲ್ಲ ಪಾಪ ನಮ್ಮ ರಘುಮೂರ್ತಿಯವರು, ವೆಂಕಟೇಶ್ ಅವರು, ಇನ್ನಿತರ ಶಾಸಕರು ಎಲ್ಲರೂ ಫಾಲೋ ಅಪ್ ಮಾಡಿ ಕಳೆದ 1 ವರ್ಷದಲ್ಲಿ ನೀವೇ ನೋಡ್ಬೋದು ಪ್ರಗತಿ ಎಷ್ಟಾಗಿದೆ ಅಂತ. ಖಂಡಿತವಾಗೂ ಸಕ್ಸಸ್ ಆಗುತ್ತೆ, ಯಾವುದೇ ಅನುಮಾನ ಪಡೋದು ಬೇಕಾಗಿಲ್ಲ. ಬಾರ್ಡ್ರ್ ಆಗಿರೋದ್ರಿಂದ ಕೊನೆಯಲ್ಲಿರೋಂಥದ್ದು ಈಗ ನೀವು ಹೇಳ್ದಂಗೆ ಚಳಿಕೆರೆ, ಮೊಳಕಾಲ್ಮೂರು ಆ ಕಡೆ ಲಾಸ್ಟ್ ಇದ್ದಂಥ ಸಮಯದಲ್ಲಿ ಆ ನೀರು ಇಲ್ಲಿಗಳು ತಾಕುವಂಥ ಪ್ರಯತ್ನ ಲೇಟ್ ಆಗ್ಬೋದಲ್ಲ ನೋಡಿ. ತಡ ಆದರೂ ಕೂಡ 100% ಮಾಡಿಸ್ತೀವಿ. ಯಾಕಂದರೆ ನೀರು ಕೊಡಿಸೋದಾದರೆ TBಯಿಂದ ಸುಲಭ ಅಲ್ಲ. ನಾವು ಆಲ್ಮೋಸ್ಟ್ ಇವತ್ತು ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕ್ಲೋಸ್ ಟು ಅರೌಂಡ್ 2500 ಕಿಲೋಮೀಟರ್ಸ್ ವ್ಯಾಪ್ತಿನಲ್ಲಿ ಈ ಪ್ರಾಜೆಕ್ಟ್ ಇದೆ. ಎಲ್ಲ ಕಡೆಯೂ ಕೂಡ ನಾವು ನೀರು ಕೊಡಬೇಕಂತಲೇ ಇದೆ. ಆಮೇಲೆ ಆಗಲೇ ಇಬ್ಬರು ಶಾಸಕರು ಕೂಡ ಭಾಳ ಕ್ರಿಯಾಶೀಲರಾಗಿ ಎಲ್ಲಿ ಕೊನೆ ಹಳ್ಳಿಗಳಲ್ಲಿ ನಾವು ಅಥವಾ ಹಾಡಿಗಳಲ್ಲಿ ನಾವು ನೀರು ಕೊಡಬೇಕು, ಅದೂ ಕೂಡ ಗುಣಮಟ್ಟವಾಗಿರಬೇಕು ಅಂತ ಈಗ ತಾನೇ ಚರ್ಚೆ ಮಾಡಿದ್ದಾರೆ. ಮುಂದಿನ ವಾರ ಕಾಂಟ್ರಾಕ್ಟರ್ಸು, ನಮ್ಮ ಇಂಜಿನಿಯರ್ಸು ಮತ್ತು ಎಲ್ಲ ಶಾಸಕರಿಗೂ ಒಂದು ಮೀಟಿಂಗ್ ಮಾಡಿ DK ಶಿವಕುಮಾರ್ ಸಾಹೇಬ್ರ ಹತ್ರನೂ ಮಾತನಾಡಿಕೊಂಡು ಇನ್ನೂ ಹೆಚ್ಚು ಅಲೊಕೇಶನನ್ನು ನಾವು TBಯಿಂದ ತೊಗೊಂಡು ನೀವು ಹೇಳಿದಾಗೆ ಕೊನೆ ಎಲ್ಲ ಹಳ್ಳಿಗಳಿಗೂ ಮುಟ್ಟಿಸ್ಲಿಕ್ಕೆ ಸರ್ 0.554 TMC ನೀರು ಕೊಡ್ತೀವಿ ಅಂತೇಳಿ 15 ವರ್ಷದಿಂದ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಮಾರಿ ಕಣಿವೆಗೆ ಬಂದಿದೆ ಸರ್. ನಮ್ಮ ಪಾವಗಡ ತಾಲೂಕಿಗೆ 10 ವರ್ಷದಿಂದ ಪೈಪ್ಲೈನ್ ಆಗ್ತಾ ಇದ್ದಾರೆ, ಅದು ತುಕ್ಕಿಡಿತಾ ಇದೆ, ನೀರು ಬರ್ತದೆ. ನೋಡಿ, ತುಕ್ಕಿಡಿಯೋದು ಪ್ರಶ್ನೆನೇ ಇಲ್ಲ. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಇದ್ರೂ ಕೂಡ ಅದಕ್ಕೆ ಮಿನಿಮಮ್ ಏನಿಲ್ಲ 2-3 ಇಯರ್ಸ್ ಆಗ್ತದೆ. ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು, ಫೀಸಿಬಿಲಿಟಿ ರಿಪೋರ್ಟ್ ನೋಡಬೇಕು, ಆಮೇಲೆ ಆ್ಯಕ್ಚುಯಲ್ ಕೆಲಸ ಟೆಂಡರ್ ಮಾಡಬೇಕು, ಆ್ಯಕ್ಚುಯಲ್ ಕೆಲಸ ಪ್ರಾರಂಭ ಆಗಬೇಕು. ಈಗ ನಾವು ಈ ರೋಡ್ ಕೆದರಿರ್ತೀವಿ, ಪೈಪ್ ಹಾಕಿರ್ತೀವಿ, ಪೈಪ್ ಹಾಕಿದ ತಕ್ಷಣ ನಾವು ಮುಚ್ಚೋಕ್ಕಾಗಲ್ಲ. ಅದರಲ್ಲಿ ನೀರು ಹರಿಸ್ಬೇಕು, 1 ಸರಿ ಅಲ್ಲ 2 ಸರಿ ಹರಿಸ್ಬೇಕಾಗ್ತದೆ. ಅದು ಸೀಸನ್ ಇದ್ದಾಗೆ ಮಾಡೋಕ್ಕಾಗ್ತದೆ, ಬರಗಾಲದಲ್ಲಿ ಮಾಡೋಕ್ಕಾಗಲ್ಲ. ಈಗ ಮಳೆಗಾಲದಲ್ಲಿ ಈಗ ಪ್ರಾರಂಭ ಮಾಡ್ತೀವಿ, ಈಗ ಇನ್ನು 1.5 ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಲೀಕೇಜಸ್ ಇರ್ತದೆ, ನೀವು ಹೇಳ್ದಂಗೆ ಸ್ವಲ್ಪ ನಟ್ ಬೋಲ್ಟ್ ಹೋಗಿರ್ತವೆ, ವ್ಯಾಲ್ವ್ ಬಿದ್ದೋಗಿರ್ತವೆ, ರಿಪ್ಪಲ್ ಆಚೆ ಬಂದಿರ್ತವೆ. ಅವೆಲ್ಲನೂ ಕೂಡ ಸರಿಪಡಿಸಿದ ಮೇಲೆ 2 ಟ್ರಯಲ್ ರನ್ ಆದಮೇಲೆ ಅದನ್ನು ನಾವು ಮತ್ತೊಮ್ಮೆ ಇರೋ ರೋಡನ್ನು ಮಾಡಿಕೊಡ್ತೀವಿ. ಎಷ್ಟು ದಿನಕ್ಕೆ ಪೂರ್ತಿ ಮಾಡ್ಕೊಡ್ತೀವಿ ಪಾವಗಡಕ್ಕೆ? ಇನ್ನು ಒಂದು 2 months 2.5 months ಅದು ಆದ್ರೆ ಮಾತ್ರ ಸರ್ ಇದು ನಿಮ್ಮ ಸಕ್ಸಸ್ ಪ್ರೋಗ್ರಾಮ್. ಯಾಕಂದ್ರೆ ಸರ್ ಈ ನೀರು ಬಂದಿಲ್ಲ ಅಂದ್ರು ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆದ್ರೆ ಮಾತ್ರ ತಾಲೂಕಿನ ಹಳ್ಳಿಗಳಿಗೆ ಕುಡಿಯೋಕೆ ನೀರು ಸಕ್ಸಸ್ ಆಗುತ್ತೆ ಅಂತ ಜನ ನಮ್ಮ ಮುಖಾಂತರ 100% ನಿಮ್ಮ ಪ್ರಶ್ನೆನೇ ಇರಲಿ, ತೊಂದರೆ ಇಲ್ಲ. ಜನನು ಹೇಳ್ತಾರೆ. ಇಲ್ಲ, ಉತ್ತರ ನಾನೇ ಕೊಡ್ಬೇಕಲ್ಲ. ನೋಡಿ, ನೀವು ಹೇಳಿದ್ದು ಸಂಪೂರ್ಣವಾಗಿ ಹೋಗ್ತೀನಿ. ನಾವು ಕೂಡ ಎಲ್ಲ ಕಡೆ ಇದೇ ಚರ್ಚೆ ಮಾಡ್ತಾ ಇರೋದು. ನಾವು ಈ ಇಲಾಖೆ ನಾವು ಜವಾಬ್ದಾರಿ ತಗೊಂಡಾಗಿದ್ದ ಮ್ಯಾಕ್ರೋ ಪ್ರಾಜೆಕ್ಟ್ಸ್ ಅಂದರೆ ಈ ಮ್ಯಾಕ್ರೋ ಮೆಗಾ ಪ್ರಾಜೆಕ್ಟ್ಸ್ ಅಂತ ಏನು ನಾವು ಹೇಳ್ತೀವಿ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ನೀವು ಹೇಳ್ದಂಗೆ ಆಟ್ ಸೋರ್ಸ್ ಒಂದು ಹಳ್ಳಿನಲ್ಲಿ ಯಾವ ರೀತಿ ನಾವು ನಮ್ಮ ಸೋರ್ಸ್ಗಳನ್ನು ಕಾಪಾಡ್ಕೋಬೇಕು, ಇನ್ನೂ ಹೆಚ್ಚಿಸಬೇಕು ಅಂದ್ಬಿಟ್ಟು ಕೂಡ ಒಂದು ಪ್ರೋಗ್ರಾಮನ್ನು ನಾವು ಹಾಕ್ಕೊಂಡಿದ್ದೀವಿ. ಬಹುಶಃ ನಮ್ಮ ರಾಷ್ಟ್ರದಲ್ಲೇ ಮೊದಲನೇ ಬಾರಿಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇನ್ನೂ ಒಂದು 4-5 ತಿಂಗಳ ಒಳಗಡೆ. ಅಂದರೆ ಎಲ್ಲ ಸೋರ್ಸನ್ನು ನಾವು ಮ್ಯಾಪ್ ಮಾಡ್ತೀವಿ, ಅದನ್ನು ಹೇಗೆ ಉಳಿಸ್ಬೇಕು, ಅದನ್ನು ಹೇಗೆ ಬೆಳೆಸಬೇಕು ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಇವೆಲ್ಲನೂ ಕೂಡ ನಿನ್ನೆ ಮೊನ್ನೆ ಹುಟ್ಟಿದಂಥ ಪ್ರದೇಶಗಳಲ್ಲ, ಇವೆಲ್ಲ ಪುರಾತನದ ಎಲ್ಲ ಇತಿಹಾಸ. ಅವಾಗೆಲ್ಲ ಕಲ್ಯಾಣಿಗಳಿರ್ತವೆ, ವಾಟರ್ ಸೋರ್ಸ್ಗಳಿರ್ತವೆ, ಬಾವಿಗಳಿರ್ತವೆ. ಅದನ್ನ ಪುನಶ್ಚೇತನ ಹೇಗೆ ಮಾಡಬೇಕು ಅವೆಲ್ಲನೂ ಕೂಡ ಒಂದು ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಆಗ್ತಾ ಇದೆ. ಸರ್, ಈಗ ಪಾವಗಡ ತಾಲೂಕು ಸೇರಿದಂತೆ ವಿವಿಧ ಕಡೆ JJM ವರ್ಕ್ ಮಾಡಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿಗೆ ಕೊನೆ 20% ಹಣವನ್ನು ತಡೆ ಹಿಡಿದಿದ್ದಾರಂತೆ. ಏನು ಕಾರಣಕ್ಕೆ ಅಂತ?
ಜನರದ್ದು ಕೇಳಪ್ಪ, ಗುತ್ತೇದಾರದ್ದು 20% ಅಲ್ಲ 40%, 50%, 60% ತಡೆ ಹಿಡಿಲೇಬೇಕಾಗ್ತದೆ. ಫೈನಾನ್ಷಿಯಲ್ ಡಿಪ್ಲಾಯ್ಮೆಂಟ್ ಹ್ಯಾಪನ್ಸ್ ಆಸ್ ಪರ್ ಮೈಲ್ ಸ್ಟೋನ್ಸ್. ಅಂದರೆ ಅವರಿಗೆಲ್ಲರಿಗೂ ಒಂದು ಫೇಸ್ 1, ಫೇಸ್ 2, ಫೇಸ್ 3 ಕೊಟ್ಟಿರ್ತಾರೆ. ಅದನ್ನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆದಮೇಲೆ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ಹಣ ಬಿಡುಗಡೆ ಆಗ್ತದೆ. 20% ಅಲ್ಲ, ಕೆಲವು ಕಡೆ 60% ಹಿಡಿದಿದ್ದೀವಿ. ಕ್ವಾಲಿಟಿ ಆದ್ಮೇಲೆ ಕೊಡ್ತೀವಿ. ಅದೇ ನೀವು ಯುವಕರಾಗಿದ್ದೀರಾ. ನಮ್ಮ ಮೊದಲಿಂದನೂ ಪಾವಡದಲ್ಲಿ ಕಡೆಗಣಿಸಿದ್ದಾರೆ ಭಾಳಷ್ಟು ಅಭಿವೃದ್ಧಿಗಳಲ್ಲಿ. ಈಗ ಯುವಕರು ಶಾಸಕರಿದ್ದಾರೆ, ನೀವು ಯುವಕರಿದ್ದೀರಿ. ಭಾಳಷ್ಟು ಕೆಲವೊಂದು ಅಭಿವೃದ್ಧಿಗಳು ಬರೀ ಸೋಲಾರ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇದನ್ನ ಬಿಟ್ಟರೆ ಬೇರೆ ಯಾವುದೇ ಥರದ್ದು ಅದು ಮೊದಲನೇ ಹೆಜ್ಜೆ ಅಲ್ವಾ? ಅಲ್ಲಲ್ಲ, ಇಲ್ಲ, ಒಂದು ನಿಮಿಷ ನಾ ಹೇಳ್ತೀನಿ. ನೀವೇನು ಹೇಳ್ತೀರಾ ಚಿತ್ತಾಪುರ ಬಗ್ಗೆನೂ ಹೇಳ್ತಾರೆ ಸರ್. ಬಟ್ ಪ್ರಾಮಾಣಿಕ ಪ್ರಯತ್ನ ಯಾವಾಗಲೂ ನಮ್ಮ ಸರ್ಕಾರಗಳಲ್ಲಿ ಇವೆ. ನೀವು ಹೇಳ್ದಂಗೆ ವೆಂಕಟೇಶ್ ಅವರು ಯುವಕರಿದ್ದಾರೆ, ನಾವಿದ್ದೀವಿ, ಇವರಿದ್ದಾರೆ, ಎಲ್ಲರೂ ಸೇರೇ ನಾವು ಮಾಡ್ತೀವಿ. ಇವತ್ತು ನೀವು ಸೋಲಾರ್ ಒಂದೇ ಅಂತ ಹೇಳಿದ್ರಿ, ಮತ್ತು JJM ಬರ್ತಾ ಇದೆ ಅಲ್ಲ ಈಗ. ಇಲ್ಲ ಸರ್, ಇಲ್ಲಿ ಬಾರ್ಡರ್ 30 ಕಿಲೋಮೀಟರ್ ಹೋದ್ರೆ ನಮಗೆ ಆಂಧ್ರ ಬಾರ್ಡರ್ ಇರೋದ್ರಿಂದ ನಮ್ಮ ಬೈಪಾಸ್ ಕೆಲವೊಂದು ಅನುಕೂಲಗಳು ಭಾಳಷ್ಟು ಬೇಕಾಗಿದೆ. ಮೊನ್ನೆನೇ ಕ್ಯಾಬಿನೆಟ್ನಲ್ಲಿ ಮತ್ತು ಸದನದಲ್ಲಿ ಎಲ್ಲ ನಮ್ಮ ಶಾಸಕರು ಕಲ್ಯಾಣ ಪಥ ಪ್ರಗತಿ ಪಥ ಅಂದ್ಬಿಟ್ಟು ಈ ಭಾಗಕ್ಕೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಎಕ್ಸ್ಟರ್ನಲ್ ಫಂಡಿಂಗ್ ಬಂದ ತಕ್ಷಣ ಇನ್ನೂ ಒಂದು 2-3 ತಿಂಗಳಲ್ಲಿ ಪ್ರತಿಯೊಂದು ತಾಲೂಕುಗಳಿಗೆ ಒಂದು 37 ಕಿಲೋಮೀಟ್ರ್ ಕನಿಷ್ಠ ಪಕ್ಷ ಸಿಗೋಂಥ ಸಾಧ್ಯತೆಗಳು ಇರ್ತವೆ. ಸೊ ಅದರಲ್ಲಿ ನೀವು ಹೇಳ್ದಂಗೆ ಮಾನ್ಯ ಶಾಸಕರು ಏನು ಹೇಳ್ತಾರೆ ಅವೆಲ್ಲ ಮಾಡ್ಬೋದು ಸರ್. ಇದು ಹೈವೇ ಆಗಿದೆ, ಚಿತ್ರದುರ್ಗ, ಚಳ್ಳಕೆರೆ, ಪರಶುರಾಮಪುರ, ಪಾವಗಡ, ಪೆನಗೊಂಡ. ಏನೇ ಪ್ರಗತಿ ನಂಬರ್ ಕೊಡ್ಬೇಕು ಸೆಂಟ್ರಲ್ಲರ್. ನಮ್ಮ ಕಡೆಯಿಂದನೇ ಆಗಿದೆ ಅಲ್ಲ. ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ. ಖಂಡಿತವಾಗಿ ಆ ವಿರೋಧ ಪಕ್ಷದವರು ಈ ಫ್ರೀ ಗ್ಯಾರಂಟಿಗಳಿಗಂತ ಹಣ ಎಲ್ಲ ಕೊಟ್ಬಿಟ್ಟು ಶಾಸಕರೆಲ್ಲ ಮುನ್ಸ್ಕೊಂಡು 40 ಶಾಸಕರು ಆಲ್ರೆಡಿ ಕಾಂಗ್ರೆಸ್ಸಿಂದ BJP ಬರಕ್ಕೆ ರೆಡಿ ಇದ್ದಾರೆ. ಬಹಳ ಸಂತೋಷ. ಕಾಂಗ್ರೆಸ್ ಪಕ್ಷ ಬಿದ್ದೋಗ್ತೈತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಬಹಳ ಸಂತೋಷ. ಅಲ್ಲಿ ಯಾರು ಲೀಡರ್ ಯಾರಿದ್ದಾರೆ ತೋರಿಸ್ಬಿಡಿ. 40 ಶಾಸಕರು ಕರ್ಕೊಂಡು ಹೋಗ ಕೆಪಾಸಿಟಿ ಯಾರಿಗಿದೆ ಒಂದೇದು. ಅವ್ರು ಹೇಳಕ್ಕೇನ್ರಿ. ಇವಾಗ ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರದ್ದೇ ಸರ್ಕಾರ ಇಟ್ಕೊಂಡು MP ಸೀಟ್ಗಳು 9 ಬಂದಿದ್ದಾವೆ. ನಮ್ದು ಎಷ್ಟು ಬಂದಿದೆ? ನಮ್ಮ ಲೀಡರ್ ಇಲ್ದಿದ್ರೆ ಬಂದಿದ್ಯಾ? ನಮ್ಗೆ ಅವ್ರ ಕಾಂಗ್ರೆಸ್ ಶಾಸಕರೆಲ್ಲ ನಮ್ಮ ಸಂಪರ್ಕದಲ್ಲಿದ್ದಾರೆ. ಇವರು ಎಷ್ಟು AICC ಮಟ್ಟದ. ಒಂದ್ ನಿಮಿಷ ಸರ್, ನೀವೇ ಕೇಳಕ್ಕೆ ರೆಡಿ ಇಲ್ಲ. ಅವ್ರೇನ್ ಹೇಳಿದ್ರು? 400 ಕರೆಕ್ಟಾ? 400 ಸೀಟ್ ಹೇಳಿದ್ರಲ್ಲ. ಇಲ್ಲೆಷ್ಟು ಹೇಳಿದ್ರು? 27 ಹೇಳಿದ್ರು. ನಾವೆಷ್ಟು ಹೇಳಿದ್ವಿ? 15 ಅಂತ ಹೇಳಿದ್ವಿ. ಹೌದಾ ಇಲ್ಲ? ಹೌದು. ಇನ್ನ 3-4 ಸೀಟ್ ಬರ್ಬೋದಂತ ನಾನು ಒಪ್ಕೋತೀನಿ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ ಇವತ್ತು ಕೇಳಿ ಸರ್. ಜಿಗ್ಜಿಣಿ ಅವ್ರು ಏನ್ ಹೇಳಿದ್ರು ನಿನ್ನೆ? ಏನಂದ್ರು? ದಲಿತರಿಗೆ ಅಲ್ಲಿ ಅವಕಾಶ ಇಲ್ಲ. ಯಾರ್ಯಾರಿಗೆ ಮಂತ್ರಿ ಮಾಡಿದ್ದಾರೆ ಇಲ್ಲಿ? ಒಬ್ರು ex-CM ಆಗಿದಾರ್ರಿ ನಮ್ಮ ರಾಜ್ಯದಿಂದ. ಅವ್ರಿಗೆ ಮಂತ್ರಿ ಮಾಡಿದ್ರ? ಮಾಡಿಲ್ಲ. ಇಬ್ರು ಆಗಿದ್ದಾರೆ. ಶೆಟ್ಟರ್ ಅವ್ರಿಗೆ ಮಾಡಿಲ್ಲ, ಇವ್ರಿಗೆ ಮಾಡಿಲ್ಲ. ಮತ್ತೆ ಏನು ನಿನ್ನೆ ನಮ್ಮ ದೊಡ್ಡ ಮಹಾನಾಯಕರು ಇದ್ರಲ್ಲಪ್ಪ ಈಶ್ವರಪ್ಪ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ? ಮತ್ತೆ ನಾನು BJP ಸೇರ್ತೀನಿ ಪ್ರೊವೈಡೆಡ್ ಇಲ್ಲಿ ಏನು ಕುಲಷಿತ ವಾತಾವರಣ ಏನಿದೆ ಅದು ಸ್ವಚ್ಛ ಕಲುಷಿತ ವಾತಾವರಣ ಏನಿದೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಸ್ವಚ್ಛ ಆಗ್ಬೇಕು ಅಂತ ಯಾರು ಹೇಳ್ತಾ ಇರೋದು? ಮತ್ತೆ ಯತ್ನಾಳ್ ಅವ್ರು ಏನ್ ಹೇಳಿದ್ರು? ವಿಜಯೇಂದ್ರ ಅವರು ಇರಬಾರ್ದು, ಕುಟುಂಬ ರಾಜಕೀಯದಿಂದ ದೂರ ಇಡಬೇಕು BJPಗೆ ಅಂತ. ಗೊಂದಲ ನಮ್ಮಲ್ಲಿದೆಯಾ ಅವರಲ್ಲಿ ಇದೆಯಾ? ಅಶೋಕ್ ಅವರು ಸಮರ್ಥ ನಾಯಕತ್ವವನ್ನು ವಹಿಸ್ಕೋತಿಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಅವರು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅಂತ ಯಾರು ಹೇಳ್ತಾರೆ? ನಾವ ಮತ್ತೆ 40 ಬಿಡ್ರಿ, 4 ತಗೊಂಡು ಹೋಗಕ್ಕಾಗಲ್ಲ. 4 ಡೆಪ್ಟಿ CM ಕೊಡಿ, CM ನಮಗ್ ಕೊಡಿ ಅಂತ ನೀವು ಕಿತ್ತಾಡ್ತಾ ಇದ್ದೀವಿ. ಯಾರೇ ಕಿತ್ತಾಡ್ತಾ ಇದ್ದಾರೆ? ಎಲ್ಲ ಬರ್ತಾನೆ ಇದೆ ಸರ್. ನಾವ್ ಹೇಳಿದೀವಲ್ಲ, ಈಗ ಹೈಕಮಾಂಡ್ ಬಯಸಿದ್ರೆ ಎಲ್ಲರಿಗೂ ಡೆಪ್ಟಿ CM ಮಾಡ್ಲಿ. ಏನ್ ಅದ್ರಲ್ಲೇನಿದೆ? ಈಗ ನಾನು ನಿಮ್ಮ ಹತ್ರ ಬೇಡಿಕೆ ಇಟ್ರೆ ನಡೀತದ? ಅಲ್ಲಿ ಹೋಗ್ಬೇಕಲ್ಲ, ಡೆಲ್ಲಿನಲ್ಲಿ ಹೋಗಿ ಹೈಕಮಾಂಡ್. ಚಿಲ್ಲೇನಹಳ್ಳಿಗೆ ಏನಾದ್ರು ಭೇಟಿ ನೀಡ್ತೀರಾ? ಚಿಲ್ಲೇನಹಳ್ಳಿ ಕಲುಷಿತ ನೀರು, ಅದರಿಂದ ಅನಾರೋಗ್ಯಗಳು ಕಂಡುಬಿಟ್ಟಿದೆ. TMC ಅಲ್ಲ ಸರ್, ಚಿಲ್ಲೇನಹಳ್ಳಿ